ದೇವದುರ್ಗ ತಾಲೂಕಿನ ಶ್ರೀ ಕ್ಷೇತ್ರ ನೀಲಗಲ್ ಎನ್ ಗಣಕಲ್ ಮಹಾಸಂಸ್ಥಾನ ಬೃಹನ್ಮಠದಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ನೂತನ ಶ್ರೀಮಠದ ಆವರಣದಲ್ಲಿ ಶ್ರೀಮಠದ ಹಿರಿಯ ಶ್ರೀಗಳಾದ ಪೂಜ್ಯ ಶ್ರೀ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳವರ 75ನೇ ವರ್ಷದ ಅಮೃತ ಮಹೋತ್ಸವ, ಸಾಮೂಹಿಕ ವಿವಾಹ, ಶ್ರೀದೇವಿ ಮಹಾಪುರಾಣ ಪ್ರವಚನ ಹಾಗೂ ನೂತನ ರಥೋತ್ಸವ ಕಾರ್ಯಕ್ರಮವನ್ನು ಶ್ರೀಮಠದ ಕಿರಿಯ ಶ್ರೀಗಳಾದ ಪೂಜ್ಯ ಶ್ರೀ ಅಭಿನವ ರೇಣುಕ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಕಳೆದ 12 ದಿನಗಳಿಂದ ಹಮ್ಮಿಕೊಂಡ ಕಾರ್ಯಕ್ರಮವು ಶ್ರೀಮದ್ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ರಂಭಾಪುರಿ ಪೀಠ ಬಾಳೆಹೊನ್ನೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತು. जगन्याय च बुद्ध्याय च नमस्काय च क्षेमाय च नमः पूर्णाय च कल्याय च नमः वज्राय च कक्षाय च नमः श्रवाय च प्रतिश्रवाय च कवचिने च नमः सुताय च दिशङ्गिने च नमः दीक्षे च वेदायुधिने च नमः स्वाय च सदस्याय ಬೆಳಗ್ಗೆ 10 ಗಂಟೆಗೆ ಜಗದ್ಗುರುಗಳ ಸಾನ್ನಿಧ್ಯ ಹಾಗೂ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹಿರಿಯ ಶ್ರೀಗಳ ಮಂಗಳ ಸ್ನಾನ, ಕಿರಿಯ ಶ್ರೀಗಳ 12ನೇ ವರ್ಷದ ಪೀಠಾರೋಹಣದ ವರ್ಧಂತಿ ಪ್ರಯುಕ್ತ ಮಂಗಳ ಸ್ನಾನ ನೆರವೇರಿಸಿದರು. ನಂತರ ಉಭಯ ಶ್ರೀಗಳಿಗೆ ಮಹಾಸನ್ನಿಧಿಯವರು ಸನ್ಮಾನಿಸಿ ಮಂತ್ರಾಕ್ಷತೆ ಪ್ರೋಕ್ಷಣೆ ಮಾಡಿ ಶುಭಾಶೀರ್ವಾದ ಮಾಡಿದರು. ಶ್ರೀಮದ್ ಜಗದ್ಗುರುಗಳಿಗೆ ಉಭಯ ಶ್ರೀಗಳು ಸನ್ಮಾನಿಸಿ ಗುರುಕಾಣಿಕೆ ಅರ್ಪಿಸುವ ಮೂಲಕ ಶುಭಾಶೀರ್ವಾದ ಪಡೆದರು. ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಘನ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಇವರು ಜಗದ್ಗುರುಗಳ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಖಂಡ್ರೆ ಅವರು, ನೀಲಗಲ್ ಶ್ರೀಮಠದ ಹಿರಿಯ ಶ್ರೀಗಳು ಇಡೀ ನಾಡಿನಲ್ಲಿ 1,000ಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರ, 5,000ಕ್ಕೂ ಹೆಚ್ಚು ದೇವಸ್ಥಾನಗಳ ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಇವರ ಅಮೃತಾಸ್ತ್ರದಿಂದ ಮಾಡಿದ್ದಾರೆಂದರೆ ಇಂತಹ ಸರಳ ಸಜ್ಜನಿಕೆಯ ಸಂತರನ್ನು ಪಡೆದ ನೀವೆಲ್ಲರೂ ಪೂರ್ವಜನ್ಮದ ಪುಣ್ಯ ಎಂದು ಹೇಳಿದರು. ಈ ನಮ್ಮ ನಾಡು ಶಿವಶರಣರ ಸಂತರ ನೆಲೆಬೀಡಾಗಿದೆ. ಶ್ರೀಗಳು ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಧರ್ಮ ಜಾಗೃತಿಯನ್ನು ಬೆಳೆಸುತ್ತಿರುವುದು ಶ್ಲಾಘನೀಯವಾದುದು. ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಡೆದು ಬರುತ್ತಿರುವ ಕಿರಿಯ ಶ್ರೀಗಳ ಕಾರ್ಯವನ್ನು ಮೆಚ್ಚುವಂತಹದ್ದು. ಜನ್ಮದಿನಾಚರಣೆ ಎಂದರೆ ಪ್ರಸ್ತುತ ಪದ್ಧತಿಯಂತೆ ಒಂದು ಕೇಕ್ ತರಿಸಿ ದೀಪ ಬೆಳಗಿ ಶುಭಾಶಯಗಳನ್ನು ಹೇಳುವ ಈ ಕಾಲದಲ್ಲಿ ಅವರ ಅಮೃತ ಮಹೋತ್ಸವವನ್ನು ಜಗನ್ಮಾತೆ ಶಾಂಭವಿ ಪುರಾಣ ಪ್ರವಚನದ ಮೂಲಕ ಈ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಧ್ಯಾತ್ಮ ಚಿಂತನೆಯ ಅರಿವು ಮೂಡಲಿ ಎಂಬ ಸದುದ್ದೇಶ ಇಟ್ಟುಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆಂದರೆ ಮೂರ್ತಿ ಚಿಕ್ಕದಾದರೂ ಅವರ ಆಲೋಚನೆಗಳು ಬಹುದು ದೂರದೃಷ್ಟಿಯಾಗಿದೆ ಎಂದು ಮೆಚ್ಚು ವ್ಯಕ್ತಪಡಿಸಿದರು. ದೇವದುರ್ಗಕ್ಕೆ ಬಂದಿದ್ದೇನೆ, ಬೇರೆ ಬೇರೆ ಕಡೆ ಬಂದಿದ್ದೇನೆ. ನಾನು ಪೂಜ್ಯರ ಹೆಸರು ಕೇಳಿದ್ದೇನೆ. ಬಹಳ ಸರಳ ಪೂಜ್ಯರಿದ್ದಾರೆ. ಬಹಳ ಭಕ್ತರ ಜೊತೆಯಲ್ಲಿ ಬಹಳಷ್ಟು ಇವತ್ತು ಸಂಚಾರ ಮಾಡಿ ನಂಬಿ ಬಂದಂತ ಭಕ್ತರಿಗೆ ಉದ್ಧಾರ ಮಾಡುವಂತ ಕೆಲಸ ಇವತ್ತು ಪರಮಪೂಜ್ಯ ನಮ್ಮ ಪಂಚಾಕ್ಷರಿ ಶಿವಾಚಾರ್ಯ ಪೂಜ್ಯರು
ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಭಕ್ತರು ನನಗೆ ಬಂದು ಹೇಳಿದ್ದಾರೆ. ನಂತರ ಮಾತನಾಡಿದ ಬಯ್ಯಾಪುರರವರು, ಹಿರಿಯ ಶ್ರೀಗಳು ಈ ನಾಡಿಗೆ ಸಲ್ಲಿಸಿದ ಸೇವೆ ಅಪಾರವಾಗಿದೆ. ಇಂಥ ಸರಳ ಸಜ್ಜನಿಕೆಯ ಸಂತರ ದರ್ಶನ ಪಡೆದದ್ದು ನನ್ನ ಪುಣ್ಯ ಎಂದು ಹೇಳಿದರು. ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀಮಠದ ಹಿರಿಯ ಶ್ರೀಗಳು ಮಗುವಿನ ಮನಸ್ಸುಳ್ಳುವಂತ ಮಾತೃ ಹೃದಯಗಳು. ಇಂತಹ ಸರಳ ಸಜ್ಜನಿಕೆಯ ಶ್ರೀಗಳ ಮಾರ್ಗದರ್ಶನ ಸರ್ವರಿಗೂ ಸ್ವಾಗತಾರ್ಹ ಎಂದು ನುಡಿದರು. ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಜೋಟ್ ವೀರಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ತಮ್ಮ ಧರ್ಮ ಸಂದೇಶದಲ್ಲಿ, ಶ್ರೀಗಳು ಇಡೀ ನಾಡಿನಲ್ಲಿ 5,000ಕ್ಕೂ ಹೆಚ್ಚು ದೇವರ ಪ್ರತಿಷ್ಠಾಪನೆ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ. ಇವರ ಅಮೃತ ಮಹೋತ್ಸವ ಅರ್ಥಪೂರ್ಣವಾದದ್ದು ಎಂದು ನುಡಿದರು. ಶ್ರೀಮಠದ ಹಿರಿಯ ಶ್ರೀಗಳು ತಮ್ಮ ಧರ್ಮ ಸಂದೇಶ ನೀಡಿ, ಜಗದ್ಗುರು ಮಹಾಸನ್ನಿಧಿಯವರು ಸದಾಕಾಲದಲ್ಲಿ ಮಾನವ ಧರ್ಮಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ದೇವರು. ಅಂತವರು ಬಿಡುವಿಲ್ಲದ ಸಮಯದಲ್ಲಿಯೂ ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿಸಿ ನಮಗೆ ಶುಭಾಶೀರ್ವಾದ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ನುಡಿದರು. ಶ್ರೀಮಠದ ಕಿರಿಯ ಶ್ರೀಗಳು ಪ್ರಾಸ್ತಾವಿಕವಾಗಿ ಧರ್ಮ ಸಂದೇಶ ನೀಡಿದರು. ನಮ್ಮ ಮಠದ ಮೇಲೆ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸಿದಾರಲ್ಲ, ಎಂತ ಪುಣ್ಯ ನಮ್ಮದು ನಿಮ್ಮದು ಅಂತ. ನಿಲಗಲ್ ಮಠ ಅದು ನಮ್ಮ ಶಾಖಾ ಮಠ. ಆ ಮಠಕ್ಕೆ ನಾನು ಹೋಗಿ ಸ್ವಾಮಿಗಳಿಗೂ ಆ ಭಾಗದ ಭಕ್ತರಿಗೂ ಆಶೀರ್ವಾದ ಮಾಡಬೇಕು ಅಂತ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ದಯಮಾಡ್ತಿದ್ದಾರೆ. ಅಂತ ಜಗದ್ಗುರು ಮಹಾಸನ್ನಿಧಿಯವರಿಗೂ ಎಷ್ಟು ಕೋಟಿ ನಮಸ್ಕಾರಗಳು ಹೇಳಿದ್ರು ಕೂಡ ಕಡಿಮೆ ಅನ್ನುವಂತ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಅಂತ ಕೈಗಳಿಗೆ, ಅಡಿಗೆ ಮಾಡಿದಂತ ಕೈಗಳಿಗೆ, ಪ್ರಸಾದವನ್ನ ನೀಡಿದಂತ ಕೈಗಳಿಗೆ ಇಲ್ಲದಾಗ್ಲೇ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ, ಶಾಂಭವಿ ಶಾಂತಮಲ್ಲೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ. ಹೀಗೆ ನೀವೆಲ್ಲ ಪ್ರತಿ ವರ್ಷ ಇದೇ ರೀತಿ ಸೇವೆ ಮಾಡ್ರಿ ಅನ್ನುವಂತ ಮಾತನ್ನ ತಿಳಿಸಿ ನನ್ನ ಮಾತುಗಳನ್ನ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಸಮರ್ಪಿಸುತ್ತೇನೆ. ನಂತರ ಧರ್ಮಸಭೆಯ ಧರ್ಮ ಸಂದೇಶ ನೀಡಿದ ಜಗದ್ಗುರು ಮಹಾಸನ್ನಿಧಿಯವರು, ಹಿರಿಯ ಶ್ರೀಗಳು ಸರಳ ಸಜ್ಜನಿಕೆಯ ಮಹಾಸಂತರು. ಇವರು ಮಾತುಂಡ ಮೌನಿ ದೇವರುಗಳು. ಸಂಚಾರದಲ್ಲಿ ವಾಹನಗಳನ್ನು ಲೆಕ್ಕಿಸದೆ ದ್ವಿಚಕ್ರ ವಾಹನ, ಬಂಡಿ, ಸೈಕಲ್ ಕೊನೆಗೆ ಏನೂ ಇಲ್ಲದಿದ್ದಾಗ ಪಾದಯಾತ್ರೆಯ ಮೂಲಕ ಭಕ್ತರ ನಿವಾಸ ದೇವಸ್ಥಾನಗಳಿಗೆ ತಲುಪಿ ಅವರ ಕಷ್ಟಕರ್ಪಣೆಗಳನ್ನು ನಿವಾರಿಸಿ ಧರ್ಮದ ಉಪದೇಶ ನೀಡಿ ಭಕ್ತರನ್ನು ಉದ್ಧರಿಸಿದ ಮಹಾಮಹಿಮರು. ಇಂಥವರ ಮಠ ರಂಭಾಪುರಿ ಪೀಠದ ಶಾಖಾ ಮಠವೆಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತಿದೆ. ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡ ಇವರು ಶತಾಯುಷಿಯಾಗಿ ಭಕ್ತರನ್ನು ಉದ್ಧರಿಸಲಿ ಎಂದು ಆಶೀರ್ವದಿಸುತ್ತೇವೆ ಎಂದು ನುಡಿದರು. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾ ಕಾರುಣ್ಯದಿಂದ ಅವರು ಸಂಕಲ್ಪಿಸಿದಂತ ಎಲ್ಲ ಸತ್ಯ ಸಂಕಲ್ಪಗಳು ಸಾಕಾರಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಈ ಭಾಗದ ಎಲ್ಲ ಭಕ್ತರಿಗೆ ಒಂದು ಆಧ್ಯಾತ್ಮ ಹಸಿವನ್ನು ಹಿಂಗಿಸುವಂತ ಈ ಜೀವ ಜಗತ್ತು ಏನು ಅಶಾಂತಿಯಿಂದ ತತ್ತರಿಸ್ತಾ ಇದೆ, ತತ್ತರಿಸುವಂತ ಈ ಜಗತ್ತಿಗೆ ತಮ್ಮ ನಡೆನುಡಿಗಳಿಂದ, ಆದರ್ಶ ವಿಚಾರ ಚಿಂತನೆಗಳಿಂದ ಅವರೆಲ್ಲರ ಬಾಳಿಗೆ ಬೆಳಕನ್ನು ತಂದು ಕೊಡುವಂತ ಮಹತ್ ಕಾರ್ಯವನ್ನು ಮಾಡಲಿ. ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ತತ್ವ ಸಿದ್ಧಾಂತಗಳನ್ನಾಗಲಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಉಂಟು ಮಾಡುವುದರ ಮೂಲಕ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಿಗಳಿಸುವಂಥ ನಿಟ್ಟಿನಲ್ಲಿ ಅವರ ಸೇವೆ ಸದಾ ಮೀಸಲಾಗಿರಲಿ ಅನ್ನುವಂಥ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡು ಶ್ರೀಗಳವರ ಅಮೃತ ಮಹೋತ್ಸವ, ನೂತನ ಶ್ರೀಗಳವರ ದ್ವಾದಶ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವದಲ್ಲಿ ಬಹಳಷ್ಟು ಈ ನಾಡಿನ ಮಠಾಧೀಶರು ಪಾಲ್ಗೊಂಡಿದ್ದಾರೆ. ಸಮಯದ ಅಭಾವದಿಂದಾಗಿ ಬಹಳಷ್ಟು ಜನರಿಗೆ ಅವಕಾಶ ಸಿಗಲಿಲ್ಲ. ಆದರೂ ಎಲ್ಲರ ಪರವಾಗಿ ಅನೇಕ ಹಿರಿಯ ಶ್ರೀಗಳವರು ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರ ಬಗ್ಗೆ ತಮ್ಮ ಅಭಿನಂದನಾ ನುಡಿಗಳನ್ನು ಸಲ್ಲಿಸಿದ್ದಾರೆ. ನೂತನ ಶ್ರೀಗಳವರ ಕ್ರಿಯಾಶೀಲ ಬದುಕನ್ನು ಕೂಡ ಮುಕ್ತ ಮನಸ್ಸಿನಿಂದ ಕೊಂಡಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನಾಡಿನ ವಿವಿಧ ಮಠಗಳ ಪೀಠಾಧಿಪತಿಗಳು, ಶ್ರೀಮಠದ ಸರ್ವ ಸದ್ಭಕ್ತರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಮಠದ ಹಿರಿಯ ಶ್ರೀಗಳ ಸಾರೋಟ ಮೆರವಣಿಗೆಯು ನಿಲಗಲ್ ಗ್ರಾಮದ ಪುರಾತನ ಮಠದಿಂದ ಗ್ರಾಮದ ಹೊರವಲಯದಲ್ಲಿರುವ ನೂತನ ಶ್ರೀಮಠದವರೆಗೆ
ಮಹಿಳೆಯರ ಕುಂಭಕಳಸ, ಬಾಜಾ ಭಜಂತ್ರಿ, ಡೊಳ್ಳು ಕುಣಿತ, ನಂದಿಕೋಲು ಸೇವೆ ಹಾಗೂ ಪುರವಂತಿಕೆಯ ಒಡಪುಗಳ ಸೇವೆಯೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ನಂತರ ಸಹಸ್ರಾರು ಸಂಖ್ಯೆಯ ಜನಸಾಗರದ ಮಧ್ಯದಲ್ಲಿ ನೂತನ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು.